ಈ ಜಾಗದಲ್ಲಿ ವಾಸಿಸಿರುವ ಕುಟುಂಬ ಸುಮಾರು 30 ವರ್ಷಗಳಿಂದ ಸತತವಾಗಿ ದಸರಾ ಬೊಂಬೆಗಳನ್ನು ಕೂರಿಸಿ ದಸರಾ ಉತ್ಸವವನ್ನು ಆಚರಿಸ್ತಿದ್ದಾರೆ. ಈ ಬಾರಿಯ ವಿಶೇಷವಾದ ದಸರಾ ಬೊಂಬೆಯ ಪ್ರದರ್ಶನದಲ್ಲಿ ವೈಷ್ಣವರ ಗುರುವಾದ ಶ್ರೀ ರಾಮಾನುಜಾಚಾರ್ಯರ ಲೈಫ್ ಹಿಸ್ಟ್ರಿ ಬಗ್ಗೆ ಮಾಡಿದ್ದಾರೆ. ಟ್ರಸ್ಟ್ ಮೀ, ಇದು ಒಂದೇ ಅಲ್ಲ, ಸುಮಾರು 5 ರೂಮ್ಸ್ ಇತ್ತು ಅವ್ರ ಮನೆಯಲ್ಲಿ. 5 ರೂಮಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರೋ ಥೀಮ್ ಅಲ್ಲಿ ದಸರಾ ಬೊಂಬೆಗಳು ಅರೇಂಜ್ ಮಾಡಿದ್ರು. ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಬೊಂಬೆಗಳು ಒಟ್ಟಿಗೆ ಅರೇಂಜ್ ಆಗಿರೋ ನೋಡಿದ ನಾನಂತೂ ಫುಲ್ಲಿ ಸರ್ಪ್ರೈಸ್ ಆಗ್ಬಿಟ್ಟೆ. ಮೈಸೂರು ದಸರಾ ಥೀಮ್ ಅಂತೂ ಸಖತ್ ಡೀಟೇಲ್ಡ್ ಆಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ಕೃಷ್ಣನ ಲೀಲೆಗಳು ಹಾಗೂ ಕಥೆಗಳು, ಸಂಪೂರ್ಣ ರಾಮಾಯಣ, ಇದನ್ನೆಲ್ಲದನ್ನು ತುಂಬಾ ಚೆನ್ನಾಗಿ ನೀಟಾಗಿ ಕಾನ್ಸೆಪ್ಚುಯಲೈಸ್ ಮಾಡ್ಕೊಂಡು ಅರೇಂಜ್ ಮಾಡಿದ್ರು. ನಂಗಂತೂ ತುಂಬಾ ಇಷ್ಟ ಆಯ್ತು ಗೈಸ್. ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಕ್ಕೆ ಎಷ್ಟು ದಿವಸ ತಗೊಂಡ್ರಿ ಅಂತ ಕೇಳಿದ್ಕೆ ಅವ್ರು ಹೇಳಿದ್ರು 1 ತಿಂಗಳಿಂದ ಸುಮಾರು ಬೆಳಗಿನ ಜಾವ ಬೇಗ ಎದ್ದು ಅರೇಂಜ್ ಮಾಡ್ತಾ ಕೂತ್ಕೊಂಡಿದ್ರು. ಅವಾಗ ಹೋಗಿ ದಸರಾವರೆಗೂ ಇದು ಕಂಪ್ಲೀಟ್ ಆಯ್ತು. ನನ್ನ ಕ್ಯೂರಿಯಾಸಿಟಿಗೂ ಮತ್ತು ಅವ್ರಿಗಿರೋ ನಾಲೆಜ್ಗೂ ಪ್ರತಿಯೊಂದು ಬೊಂಬೆಯ ಹಿಂದೆ ಇರುವ ಪ್ರತಿಯೊಂದು ಕತೆಗಳು ಅದನ್ನ ನೀಟಾಗಿ ಕೂತ್ಕೊಂಡು ನಂಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನೀವೇನಾದ್ರೂ ಈ ಬೊಂಬೆಗಳಿಗೆ ನೋಡ್ಬೇಕಂದ್ರೆ ನೀವು ಶೆಟ್ಟಿಹಳ್ಳಿ ರಾಮ ಮಂದಿರದ ಪಕ್ಕದಲ್ಲಿ ಇರುವ ಶ್ರೀ ವೈಕುಂಠ ನಿಲಯಕ್ಕೆ ಹೋದ್ರೆ ಸಾಕು. ತುಂಬಾನೇ ಹಂಬಲ್ ಆಗಿ ವೆಲ್ಕಮ್ ಮಾಡ್ತಾರೆ, ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಐ ಜಸ್ಟ್ ಲವ್ಡ್ ಇಟ್. ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಅಂಡ್ ಥ್ಯಾಂಕ್ ಮೀ ಲೇಟರ್. ರಾಧೆ ರಾಧೆ.